ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಜಿಎಸ್ ಈರನಗೌಡ ಪದಗ್ರಹಣ. ಪಕ್ಷದಲ್ಲಿ ಯಶಸ್ವಿಯಾಗಿ ಕೆಲಸ ಕಾರ್ಯ ನಿಭಾಯಿಸಿ ಉನ್ನತ ಹುದ್ದೆ ಪಡೆಯಲಿ. ಲಿಡ್ಕರ್ ನಿಗಮದ ಅಧ್ಯಕ್ಷ ಮಂಟ್ರಿಗಿ ನಾಗರಾಜ್. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಬಳ್ಳಾರಿ ಜಿಲ್ಲಾಧ್ಯಕ್ಷರಾಗಿ ಜಿಎಸ್ ಈರನಗೌಡ ಅವರನ್ನು ನೇಮಕ ಮಾಡಲಾಗಿದೆ. ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಲ್ಲಂ ಪ್ರಶಾಂತ್ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹುಮಯೂನ್ ಖಾನ್, ಲಿಡ್ಕರ್ ನಿಗಮದ ಅಧ್ಯಕ್ಷ ಮುಂಡರಗಿ ನಾಗರಾಜ್ ಅವರ ಸಮ್ಮುಖದಲ್ಲಿ ಆದೇಶ ಪತ್ರವನ್ನು ನೀಡಿ ಪದಗ್ರಹಣ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಲಿಡ್ಕರ್ ನಿಗಮದ ಅಧ್ಯಕ್ಷರು ಆದ ಮುಂಡರಗಿ ನಾಗರಾಜ್ ಅವರು ಮಾತನಾಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಜಿಎಸ್ ಈರನಗೌಡ ಅವರು ದೊಡ್ಡ ಹುದ್ದೆಯನ್ನು ಪಡೆದಿದ್ದಾರೆ. ಅವರು ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸ ಗಳಿಸಿಕೊಂಡು ಪಕ್ಷದ ತತ್ವ ಸಿದ್ಧಾಂತವನ್ನು ಪಾಲಿಸಿಕೊಂಡು ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು, ಪಕ್ಷದ ಕೆಲಸವನ್ನು ಅಚ್ಚುಕಟ್ಟಾಗಿ ಪಾಲಿಸಿಕೊಂಡು ಸಾಗಿ ತಮ್ಮ ಕೆಲಸದ ಹಾದಿ ಯಶಸ್ವಿಯಾಗಿ ನಿಭಾಯಿಸಿ ತಾವು ಇನ್ನು ಮುಂದಿನ ದಿನದಲ್ಲಿ ಉನ್ನತ ಹುದ್ದೆ ಪಡೆಯಬೇಕು ಅಂತ ಶುಭ ಹಾರೈಸಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಲ್ಲಂ ಪ್ರಶಾಂತ್ ಅವರು ಮಾತನಾಡಿ, ಸಂಘಟನೆ ಬಲವರ್ಧನೆ ಹಾಗೂ ಮುಂದಿನ ಚುನಾವಣೆಯಲ್ಲಿ ಪ್ರಚಾರ ಕಾರ್ಯವನ್ನು ಯಶಸ್ವಿಯಾಗಿ ಮುನ್ನಡೆಸುವ ಜವಾಬ್ದಾರಿಯನ್ನ ನೂತನ ಅಧ್ಯಕ್ಷರು ನಿರ್ವಹಿಸಲಿದ್ದಾರೆ ಎಂದಿದ್ದಾರೆ. ಜಿಎಸ್ ಈರನಗೌಡ ಅವರು ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿದ್ದು ಜಿಲ್ಲೆ ಗ್ರಾಮಾಂತರ ಹಾಗೂ ನಗರ ಪ್ರದೇಶದಲ್ಲಿ ಕಾಂಗ್ರೆಸ್ ಹಿತಾಸಕ್ತಿಗಾಗಿ ಶ್ರಮಿಸುವ ನಿರೀಕ್ಷೆಯನ್ನು ನಾಯಕರು ವ್ಯಕ್ತಪಡಿಸಿದ್ದಾರೆ. ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ಒಂದು ಭಾಳ ದಿನದಾದ ಮೇಲೆ ನಾವು ಒಂದು DCC ಅಧ್ಯಕ್ಷರಾದ ಮೇಲೆ ಒಂದು ಮೊದಲನೇ ನೇಮಕ ಅಂತಂಥ ಕಾರ್ಯಕ್ರಮ, ಅದರಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಹಿರಿಯರು ಚೇರ್ಮನ್ ಆದ ಮುಂಡ್ರಗಿ ನಾಗರಾಜಣ್ಣವರೇ, ಅದರ ಜೊತೆ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಹಿರಿಯರು KPCC ಜನರಲ್ ಸೆಕ್ರೆಟರಿ ಆದಂಥ ಹುಮಾಯೂನ್ ಖಾನ್ ಅಣ್ಣವರು ಬಂದಿದ್ದಾರೆ, ಎರ್ಕಲ್ ಸ್ವಾಮಿ ಅಣ್ಣವರು ಇದ್ದಾರೆ, ಕಥಾವುಲ್ಲಾ ಇದ್ದಾರೆ ಮತ್ತು ಮೇಡಮ್ ಬಂದಿದ್ದಾರೆ. ಇಲ್ಲಿ ಸಮಿತಿ ಅಂದರೆ ಮೊದಲನೇದಾಗಿ ಹಳೆಯ ಕಾಲದಲ್ಲಿ ಎಲೆಕ್ಷನ್ ಇದ್ದಾಗ ಮಾತ್ರ ಪ್ರಚಾರ ಸಮಿತಿ ನೇಮಕ ಮಾಡಿ ಅವರು ಎಲೆಕ್ಷನ್ ಪೂರ್ತಕ್ಕೆ ಮಾತ್ರ ಅದು ಪೋಸ್ಟ್ ಅನ್ನು ತಯಾರು ಮಾಡಿ ಅವರಿಗೆ ಕೆಲಸ ತಗೊಳ್ತಾ ಇದ್ರು. ಆದರೆ ಈಗ ನಮ್ಮ ಒಂದು AICC ಆದೇಶದ ಮೇರೆಗೆ ಈಗ ಇದು AICC ಇಂದ ಆದೇಶ ತಗೊಳ್ತಾ ಇದ್ರು. ಮೊದಲು ಇಲ್ಲೇ ಸ್ಟೇಟ್ನಲ್ಲಿ ತಗೊಳ್ತಾ ಇದ್ರು. ಈ ಪೋಸ್ಟಿಗೆ ಏನಪ್ಪ ವ್ಯಾಲ್ಯೂ ಅಂದರೆ ಈಗ ಇದು ನೇಮಕಾತಿ ಡಿಸ್ಟ್ರಿಕ್ಟ್ ಲೆವೆಲ್ ಪರ್ಮಿಷನ್ಸ್ ಕೂಡ KC ವೇಣುಗೋಪಾಲ್ ಅವರು ಸೈನ್ ಮಾಡ್ತಾ ಇದ್ದಾರೆ. ಅಂದರೆ ಒಂದು ದೊಡ್ಡ ಮಹತ್ವದ ಒಂದು ಆದ್ಯತೆ ಕೊಟ್ಟಿದ್ದಾರೆ ಇದು ಪ್ರಚಾರ ಸಮಿತಿಗೆ. ಇದು ಡೆಲ್ಲಿಯಿಂದ ಈಗ ಮೊದಲೆಲ್ಲ ಇಲ್ಲೇ ಪರ್ಮಿಷನ್ ತಗೊಳ್ತಾ ಇದ್ರಿ, ಇಲ್ಲ ಆ ಟೈಪ್ ಅಲ್ಲ. ಇದು ಒಂದು ದೊಡ್ಡ ಮಟ್ಟದ ಪೋಸ್ಟು, ದೊಡ್ಡ ಮಟ್ಟದ ಕೆಲಸ, ದೊಡ್ಡ ಮಟ್ಟದ ಜವಾಬ್ದಾರಿ ಕೂಡ. ಇದು ನಿರಂತರವಾಗಿ ನಾವು ಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ಪ್ರಚಾರ ನಾವು ಹಿಂದೆ ಹೋಗಿದ್ದೀವಿ ಬೇರೆ ಪಕ್ಷದ ಲೆಕ್ಕದಲ್ಲಿ. ಆ ಕಾರಣಕ್ಕೆ ಒಂದು ಆದ್ಯತೆ ಕೊಟ್ಟು ಎಲ್ಲರೂ ಒಂದು ಪ್ರಚಾರ ಲೆಕ್ಕಕ್ಕೆ ಒಂದು ದೊಡ್ಡದಾದ ಪ್ರಚಾರ ಹಮ್ಮಿಕೊಂಡು ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳನ್ನು ಹೇಳ್ತಾ ಹೋದ್ರೇ ಸಾಕು. ಇನ್ನೊಬ್ಬರದ್ದು ಕೆಟ್ಟದ್ದು ಬೇಡ. ನಮ್ಮದು ಮಾಡಿರೋ ಗ್ಯಾರಂಟಿ ಆಗಲಿ, ಡೆವಲಪ್ಮೆಂಟ್ ಆಗಲಿ, ಏನೇ ಆಗಲಿ ಕೆಲಸಗಳು ನಮ್ಮ ಸರ್ಕಾರದ್ದು ಹೇಳ್ತಾ ಹೋದರೆ ನಮಗೆ ಸಾಕಷ್ಟು ಒಂದು ಪಕ್ಷಕ್ಕೆ ಒಂದು ಶಕ್ತಿ ಸಿಗುತ್ತೆ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ನಮ್ಮ DCCಯ ಕಚೇರಿಯಲ್ಲಿ ನಿನ್ನೆ ತಾನೇ ನೇಮಕಗೊಂಡಿರ್ತಕ್ಕಂಥ ಸಾಮಾನ್ಯ ವೀರನಗೌಡ ಅವರ ಒಂದು ಕಾರ್ಯಕ್ರಮದ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಬಳ್ಳಾರಿ ಜಿಲ್ಲೆಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಸ್ನೇಹಿತರಾಗಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಸದಸ್ಯರು ಸ್ನೇಹಿತರಾಗಿರ್ತಕ್ಕಂಥ ಅಲ್ಲಂ ಪ್ರಶಾಂತ್ ಸರ್ ಅವರೇ, ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನ ಆತ್ಮೀಯ ಅಣ್ಣನ ಸಮಾನರು KPCCಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹುಮಾಯೂನ್ ಖಾನ್ ಅಣ್ಣನವರೇ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಅಣ್ಣನ ಸಮಾನರು ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ವಿಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಎರ್ಕಲ್ ಸ್ವಾಮಣ್ಣನವರೇ, ಮತ್ತೊಬ್ಬ ಸ್ನೇಹಿತರು
ನಮ್ಮ ಸಹೋದರರಾಗಿರ್ತಕ್ಕಂಥ ಅಸಂಘಟಿತ ಕಾರ್ಮಿಕರ ವಲಯದ ಅಧ್ಯಕ್ಷರಾಗಿರ್ತಕ್ಕಂಥ ಅರವಿಂದ್ ಸುರೇಶ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಎಕ್ಸ್ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಅರವಿಂದ್ ಭಾನಮ್ಮನವರೇ ಮತ್ತು ನನ್ನ ಆತ್ಮೀಯ ಸ್ನೇಹಿತರು, ಯಾವಾಗಲೂ ಜೊತೆಗೆ ಸುಮಾರು ಒಂದು 40 ವರ್ಷಗಳಿಂದ ಜೊತೆಗೆ ನಾವು ಇರ್ತಕ್ಕಂಥ ಮತ್ತು ನಿನ್ನೆ ತಾನೇ ಪ್ರಧಾನಮಂತ್ರಿ 15 ಅಂಶಗಳ ಜಿಲ್ಲಾ ಮಟ್ಟದ ಸದಸ್ಯರಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಜಕ್ಷೋ ಸರ್ ಅವರೇ ಮತ್ತು ನಮ್ಮ ಶ್ರೀನಿವಾಸ್ ಹಿರಿಯ ಮುಖಂಡರಾಗಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ಎಲ್ಲರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಇವತ್ತು ಎಲ್ರಿಗೂ ಗೊತ್ತಿದೆ, ಇವತ್ತು ನಾವು ಸರಳ ಸಮಾರಂಭಕ್ಕೆ ಸೇರಿದ್ದೀವಿ. ಮೊಟ್ಟ ಮೊದಲಿಗೆ ತಮ್ಮೆಲ್ಲರ ಪರವಾಗಿ ನಮ್ಮ ಈರನಗೌಡರಿಗೆ ನಮ್ಮ KPCCಯಿಂದ ಪ್ರಚಾರ ಸಮಿತಿ ಅಧ್ಯಕ್ಷರನ್ನು ಮಾಡಿದ ನಿಜಕ್ಕವರಿಗೆ ತುಂಬ ಹೃದಯದ ಶುಭಾಶಯಗಳು ಹೇಳ್ತಿದ್ದೀನಿ. ಜೊತೆಯಲ್ಲಿ ಇನ್ನೊಬ್ಬರು ಜಾಸ್ವಾನ್ನಲ್ಲಿ ಎಕ್ಸ್ ಕಾರ್ಪೊರೇಟ್ ಅವರಿಗೆ ಪ್ರಧಾನಮಂತ್ರಿ 15 ಅಂಶದ ಸಮಿತಿಗೆ ಸದಸ್ಯರಾಗಿದ್ದಾರೆ. ನಿನ್ನೆ ತಾನು ಅವರಿಗೆ ಆದೇಶ ಆಗಿದೆ. ಅವರಿಗೆ ಈ ಸಂದರ್ಭದಲ್ಲಿ ಶುಭಾಶಯ ಕೊಡ್ತೇನೆ. ಮೊನ್ನೆ ಈರನಗೌಡ ಆದೇಶ ಆದ ತಕ್ಷಣ ನಾನು ಜಿಲ್ಲಾಧ್ಯಕ್ಷರಿಗೆ ಮತ್ತೆ ನಾಗರಾಜನಾಗ ಹೇಳಿದ್ದೀನಿ, ಯಾವ ಥರ ಮಾಡಬೇಕು ಕಾರ್ಯಕ್ರಮ, ದೊಡ್ಡ ವಿಜೃಂಭಣೆಯನ್ನು ಆಚರಣೆ ಮಾಡೋ ಅಂತ ಹೇಳಿದ್ರೆ ಬೇಡ, ಸರಳ ಸಮಾರಂಭ ಮಾಡಿ, ಹಬ್ಬದ ಸಮಯ ಇದೆ, ಆಮೇಲೆ ಯಾವ ರಾಜ್ಯಾಧ್ಯಕ್ಷರು ಬರ್ತಾರೆ ಅವ್ರ ಜೊತೆಗೂಡಿ ದೊಡ್ಡ ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ದೆ ನಾನು. ಸಾಮಾನ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ಇಶ್ಯೂ ಬೇಸ್ಡ್ ಪಾಲಿಟಿಕ್ಸ್ ಅಂತ ಹೇಳ್ತೀವಿ. ಪ್ರತಿಯೊಂದು ಎಲೆಕ್ಷನ್ನಲ್ಲಿ ಇರಲಿ, ಪ್ರತಿಯೊಂದು ರಾಜಕೀಯ ಚಟುವಟಿಕೆ ಇರಲಿ, ಇಶ್ಯೂ ಬೇಸ್ಡ್ ಪಾಲಿಟಿಕ್ಸ್ ಆಗಬೇಕು, ಇಶ್ಯೂ ಜನೇನ್ ಇರಬೇಕು. ಆಗಷ್ಟು ಇಶ್ಯೂ ಇರಲಿಲ್ಲ. ಈಗ ನಮ್ಮ ಈರನಗೌಡಗೆ ಒಳ್ಳೆ ಅವಕಾಶ ಸಿಕ್ಕಿದೆ ಪ್ರಚಾರ ಮಾಡೋಕ್ಕೆ. ಯಾಕಂತ ಹೇಳಿದ್ರೆ ನಮ್ಮ ಸರ್ಕಾರದ ಅನೇಕ ಯೋಜನೆಗಳು ಕೇವಲ 5 ಸ್ಕೀಮ್ಸ್ ಅಲ್ಲ, 5 ಅಲ್ಲ, ಅದ್ರ ಜೊತೆಯಲ್ಲಿ ಹಂತವಾಗಿ ಒಂದೊಂದೊಂದು ಬೆಳೀತಾನೆ. ಇತ್ತೀಚೆಗೆ ಮತ್ತೊಂದು ಗ್ಯಾರಂಟಿ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ತುಂಬ ಅನುಕೂಲ ಆಗ್ತದೆ. ಈಗ ಮುಂದಿನ ದಿನಗಳಿಗೆ ಗ್ರಾಮ ಪಂಚಾಯತ್ ಎಲೆಕ್ಷನ್, ತಾಲೂಕು ಇರ್ಬೋದು, ಹಾಗೆ ಜಿಲ್ಲಾ ಪರಿಷತ್ ಎಲೆಕ್ಷನ್ ಬರ್ತಾ ಇದೆ. ನಮ್ಗೊಂದು ಒಳ್ಳೆ ಇಶ್ಯೂ ಸಿಕ್ಕಿದೆ. ಮನೆಗೆ ಹೋಗಿ ಪ್ರತಿಯೊಬ್ಬರು ಮನೆಗೆ ಹೋಗಿ ಪ್ರತ್ಯೇಕವಾಗಿ ಮಹಿಳೆಯರನ್ನ ನಮ್ದು ಏನು ಪಕ್ಷದ ಪ್ರಚಾರ ಇದೆ ಎಲ್ರಿಗೂ ಗೊತ್ತಿರೋ ಸಂಗತಿ. ಜೊತೆಗೆ ತಾವು ಸ್ವಲ್ಪ ತಮ್ಮ ಟೀಮ್ ಒಳ್ಳೆ ಟೀಮ್ ಮಾಡಿಕೊಂಡು ಆಕ್ಟಿವ್ ಯಾರಿದ್ದಾರೆ ಅವರಿಗೆಲ್ಲ ಹಾಕೊಂಡು ಪ್ರಚಾರ ಮಾಡಿ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷನೂ ಬಲಾಗ್ತದೆ, ಪಕ್ಷಕ್ಕೆ ಶಕ್ತಿ ಸಿಗ್ತದೆ. ಜೊತೆಲಿ ಮುಂದಿನ ಎಲೆಕ್ಷನ್ ನಮಗೆಲ್ಲ ಅನುಕೂಲ ಆಗ್ತದೆ. ಈ ಸಂದರ್ಭದಲ್ಲಿ ಇನ್ನೊಂದ್ಸಲ ನಾನು ಈರನಗೌಡರಿಗೆ ಶುಭಾಶಯ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಈ ನೇಮಕದ ಹಿನ್ನೆಲೆ ಕಾಂಗ್ರೆಸ್ ಕಾರ್ಯಕರ್ತರು ಸಂತೋಷ ವ್ಯಕ್ತಪಡಿಸಿ GS ಈರನಗೌಡ ಅವರಿಗೆ ಶುಭಾಶಯ ಕೋರಿದ್ದಾರೆ. ಈ ಸಂದರ್ಭದಲ್ಲಿ ಬಳ್ಳಾರಿ ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಆದ ಅಲ್ಲಂ ಪ್ರಶಾಂತ್ ಅವರು, KPCC ಪ್ರಧಾನ ಕಾರ್ಯದರ್ಶಿಯಾದ ಹುಮಯೂನ್ ಖಾನ್ ಅವರು, ಲಿಡ್ಕರ್ ಅಧ್ಯಕ್ಷರು ಆದ ಮೊಂಟ್ರೇಗಿ ನಾಗರಾಜ್ ಅವರು, DCC ಕಾರ್ಯದರ್ಶಿಗಳು ಆದ ಶ್ರೀನಿವಾಸರು, ಕಾರ್ಯಕಾರಿಣಿ ಸಮಿತಿಯ ಸದಸ್ಯರು ಆದ ವೆಂಕಟಲಕ್ಷ್ಮೀನಾರಾಯಣ, ಮುಂಚೂಣಿ ಘಟಕಗಳ ಅಧ್ಯಕ್ಷರು ಆದ ಯರಕುಲ ಸ್ವಾಮಿ, ಅಲಿವೇಲು ಸುರೇಶ್, ಶೇಖ್ ಅಫಾಕ್ ಹುಸೇನ್, ಗ್ರಾಮಾಂತರ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಫಾರಾಜ್ ಖಾನ್, ಮುಖಂಡರುಗಳು ಆದ ಶ್ರೀಮತಿ BM ಮಲ್ಲೇಶ್ವರಿ, ಶ್ರೀಮತಿ ಪರ್ವೀನ್ ಭಾನು, C ಅತ್ತಾವುಲ್ಲಾ ಲಿಂಗರಾಜು ಮತ್ತು ಮತ್ತಿತರರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.